ಸೂಪರ್ ಆಗಿರೋಂತ ಗುಡ್ ನ್ಯೂಸ್ ತಗೊಂಡ್ಬಂದಿದೀನಿ. ಏನಪ್ಪಾ ಬೆಂಗಳೂರಲ್ಲಿ ನಾವು ಹುಟ್ಟಿ ಬೆಳೆದಿದ್ರು ಒಂದು ಸ್ವಂತ ಮನೆ ಮಾಡ್ಕೊಳಕ್ ಆಗ್ಲಿಲ್ವಾ? ಅಯ್ಯೋ ಬೇಜಾರಾಗುತ್ತಲ್ವಾ? ಆದ್ರೆ ಸರ್ಕಾರದಿಂದ ನಿಮ್ಗೆ ಫ್ರೀ ಆಗಿ ಬೆಂಗಳೂರಲ್ಲಿ ಇರೋಂತವ್ರಿಗೆ ಸ್ವಂತ ಮನೇನ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಯಾಕೆ ಈ ಚಾನ್ಸ್ ನ ಬಿಡ್ತೀರಾ? ಕರೆಕ್ಟ್ ಅಲ್ವಾ? ಸೊ ದಯವಿಟ್ಟು ಬೇಗ ಬೇಗ ಹೋಗಿ ಅಪ್ಲಿಕೇಶನ್ ನ ಹಾಕಿ ಸ್ವಂತ ಮನೆ ನೀವು ಬೆಂಗಳೂರಲ್ಲಿ ಇವಾಗ ತಗೋಬಹುದಾಗಿದೆ. ಸೊ ಏನಿದೆ ವಿಚಾರ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸ್ವಾತಿ. ಸೊ ಬೆಂಗಳೂರಲ್ಲಿ ಹುಟ್ಟು ಬೆಳೆದ ಮೇಲೂ ಒಂದು ಸ್ವಂತ ಮನೆ ಇಲ್ಲ ಅಥವಾ ಒಂದು ಪ್ರಾಪರ್ಟಿ ಇಲ್ಲ ಅಂತ ಹೇಳಿದಾಗ ತುಂಬಾ ಬೇಜಾರಾಗುತ್ತೆ. ಕರೆಕ್ಟ್ ಅಲ್ವಾ? ಅದ್ರಲ್ಲೂ ಈ ತರ ದೊಡ್ಡ ಸಿಟಿಯಲ್ಲಿ ಮನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ. ಎಷ್ಟು ಕೋಟಿ ಇದ್ರೂ ಇವಾಗ ಮನೆ ಸಿಗದೆ ದೊಡ್ಡ ವಿಚಾರ ಆಗೋಗ್ಬಿಟ್ಟಿದೆ. ಈಗ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಬೇರೆ ಮನೆಗಳನ್ನ ಹುಡುಕಿ ಅಲ್ಲಿ ಸೆಟಲ್ ಆಗೋಣ ಅಂತ ಹೇಳಿದ್ರು ಕಾಸ್ಟ್ ಆಫ್ ಲಿವಿಂಗು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದೆ. ಆ ಮನೆಗೆ ಹೋದ್ಮೇಲೂ ಅಲ್ಲಿ ನೀರ್ ಕೊಡಲ್ಲ, ಎಲ್ಲ ಲಿಮಿಟೆಡ್, ಮೊಳೆ ಹೊಡಿಬೇಡಿ, ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಹೇಳ್ತಾ ಇರುವಂತ ಒಂದಷ್ಟು ರೂಲ್ಸ್ ಗಳನ್ನ ಕೂಡ ನಾವು ನೋಡ್ತಾ ಬಂದಿದೀವಿ. ಸೊ ಬೆಂಗಳೂರಲ್ಲಿ ಸ್ವಂತ ಮನೆಯ ಸರ್ಕಾರ ಫ್ರೀಯಾಗಿ ಕೊಡ್ತಾ ಇದಾರೆ ಅಂತ ಹೇಳಿದಾಗ ನಾವ್ ಯಾಕೆ ಯುಟಿಲೈಸ್ ಮಾಡ್ಕೊಬಾರ್ದು? ಕರೆಕ್ಟ್ ಅಲ್ವಾ? ಸೊ ಅಪ್ಲಿಕೇಶನ್ ಹಾಕೋಣ ಬನ್ನಿ. ಯಾವ್ದಿದು ಸ್ಕೀಮು ಅಂತ ಹೇಳಿದ್ರೆ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮ್ ಅಂತ ಹೇಳಿ ಇದ್ರ ಬಗ್ಗೆ ನಿಮ್ಗೊಂದಷ್ಟು ಮಾಹಿತಿ ಆಲ್ರೆಡಿ ಇರುತ್ತೆ. ಸೊ ಎಕ್ಸ್ಕ್ಲೂಸಿವ್ ಆಗಿ ಬೆಂಗಳೂರಲ್ಲಿ ಯಾರೆಲ್ಲ ವಾಸ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಈ ಯೋಜನೆನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮ್ ಅಂತ ಹೇಳಿ ಈ ಒಂದು ಕಾನ್ಸೆಪ್ಟ್ ನ ತಗೊಂಡ್ ಬಂದಿದ್ದಾರೆ. ಸೊ ಏನಿದು ವಿಚಾರಗಳು ಅಂತ ಹೇಳಿದ್ರೆ, ಸ್ವಂತ ಮನೆ ಕಡಿಮೆ ವೆಚ್ಚದಲ್ಲಿ ನೀಡಲು ಮುಂದಾದ 1,00,000 ಬಹುಮಾಡಿ ಬೆಂಗಳೂರು ವಸತಿ ಯೋಜನೆ ಚಾಲನೆ ನೀಡಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ 1,00,000 ಬಹುಮಾಡಿ ಇರುವಂತಹ ಒಂದು ಅಪಾರ್ಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ಈಗ ಫ್ರೀ ಮನೆ ಅಂತ ಹೇಳ್ಬಿಟ್ರೆ ನಿಮ್ಗೇನ್ ಸಪರೇಟ್ ಆಗಿ ಏನ್ ಫಾರ್ಮಿಂಗ್ ಲ್ಯಾಂಡ್ ಕೊಟ್ಬಿಡೋದು ಅಥವಾ ಒಂದ್ ಜಮೀನ್ ಖರೀದಿ ಮಾಡ್ಬಿಟ್ಟು ನಿಮ್ಗೆ ಸ್ವಂತ ಮನೆ ಅದ್ರಲ್ಲಿ ಚಿಕ್ಕ ಒಂದ್ ಮನೆ ಕಟ್ಟಿಸ್ಕೊಟ್ಬಿಟ್ಟು ಅದ್ರಲ್ಲಿ ಆ ತರ ಅಲ್ಲ. ಒಂದು ಅಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಒಂದು ಫ್ಲಾಟ್ ನ ಕೊಡ್ತಾ ಇರುವಂತದ್ದು. ಸೊ ಕಂಪ್ಲೀಟ್ ಒಂದು ಅಪಾರ್ಟ್ಮೆಂಟ್ ನ ಕೊಡ್ತಾರೆ. 1,00,000 ಬಹುಮಾಡಿ ಅಂತ ಹೇಳಿ 1,00,000 ಇರುವಂತ ಕೆಪಾಸಿಟಿ ಇರುವಂತ ಒಂದು ಬಿಲ್ಡಿಂಗ್ ನ ಕಟ್ಟಿ ಅದರಲ್ಲಿ ನಿಮ್ಗೆ ಒಂದು ಮನೆನ ನಿಮಗೆ ಅಂತ ಹೇಳಿ ಕೊಡ್ತಾರೆ. ಸೊ ಯಾವ್ದು ಪ್ರೈವೇಟ್ ಆಗಿ ನಿಮ್ಗೆ ಅದು ಕನ್ಸ್ಟ್ರಕ್ಷನ್ ಮಾಡ್ಕೊಡೋದಿಲ್ಲ, ಎಲ್ಲರಿಗೂ ಒಂದೇ ರೀತಿಯಾಗಿರುವಂತ ಮನೆನ ಮಾಡ್ತಾ ಇರುವಂತದ್ದು. ಸೊ ಈಗ ಆಲ್ಮೋಸ್ಟ್ ಎಷ್ಟು ಅಂತ ಹೇಳಿದ್ರೆ 8,996 ಫ್ಲಾಟ್ ಮನೆಗಳನ್ನ ಇವರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರಂತೆ. ಸೊ 8,096 ಅಂತ ಹೇಳಿದ್ರೆ ಅಷ್ಟು ಫ್ಲಾಟ್ಗಳು ಅಂತ ಹೇಳಿದ್ರೆ ಎಷ್ಟು ಜನರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು. ಸೊ ಈಗ ಮಲ್ಟಿ ಸ್ಟೋರಿ ಬ್ಯಾಂಗ್ಳೂರ್ ಹೌಸಿಂಗ್ ಪ್ರಾಜೆಕ್ಟ್ ಅಂತ ಕೂಡ ಇದಕ್ಕೆ ಹೆಸರಿದೆ. ಸೊ ಏನೆಲ್ಲ ಮಾಡ್ತಾ ಇದ್ದಾರೆ, ನಮಗೆ ಏನು 1 BHK ಅಪಾರ್ಟ್ಮೆಂಟ್ ಕೊಡ್ತಾ ಇದಾರೆ, 2 BHK ಕೊಡ್ತಾ ಇದಾರೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತಾ, ಜಿಮ್ ಇರುತ್ತಾ. ಈಗ ಅಪಾರ್ಟ್ಮೆಂಟ್ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತೀರಲ್ವಾ, ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬಿಡಿ. ಬಟ್ ಸಿಂಪಲ್ ಆಗಿ ಹೇಳೋದಾದ್ರೆ 2 BHK ಹೌಸ್ ನ ಕೊಡ್ತಾ ಇರುವಂತದ್ದು. ಸೊ 2 BHK ಹೌಸ್ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಯಾಕೆ ಯುಟಿಲೈಸ್ ಮಾಡ್ಕೋಬಾರ್ದು? ಸೊ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳಿ ಕೊಡ್ತೀನಿ. ಜೊತೆಗೆ ಇದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ದೆ ಇವಾಗ 2 BHK ಅಂತ. 2 BHK ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಸಮೇತ ಇರುವಂತ ರೂಮ್ಗಳದು. ಓಕೆನಾ? ಸೊ ನೋಡಿ, ಆರಾಮಾಗಿ ಪೀಸ್ ಆಗಿ ಲೈಫೇ ಸೆಟಲ್ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಇದನ್ನ ಅಪ್ಲೈ ಮಾಡ್ಬೇಕು ಮೇಡಮ್, ಏನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ನೀವು ಇವಾಗ ಕೇಳ್ತೀರಾ. ಕರೆಕ್ಟ್ ಅಲ್ವಾ? ಸೊ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಬೇಕು, ಜಾತಿ ಪ್ರಮಾಣ ಪತ್ರದ ಸಂಖ್ಯೆ ಬೇಕು, ಕುಟುಂಬ ಪಡಿತರ ಚೀಟಿ ಸಂಖ್ಯೆ, ರೇಷನ್ ಕಾರ್ಡ್ ಬೇಕು, ಕುಟುಂಬದ ಆದಾಯ ಪ್ರಮಾಣ ಪತ್ರ, ದಯವಿಟ್ಟು ಆನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ನ ಕೊಡ್ಬೇಕು, ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಕನಿಷ್ಠ 1 ವರ್ಷಕ್ಕಿಂತ ಮೇಲ್ಪಟ್ಟು ವಾಸವಿರುವ ವಾಸ ದೃಢೀಕರಣ ಪತ್ರದ ಸಂಖ್ಯೆ ಅಂತ ಹೇಳಿದ್ರೆ ನೀವು ಇವಾಗ ಲೀಸ್ ಅಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು ಲೀಸ್ ಮನೇಲಿ ಇದ್ದೀರಾ, ನೀವು ಲೀಸ್ ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತೀರಾ. ಸೊ ಲೀಸ್ ಪೀರಿಯಡ್ 1 ವರ್ಷ 2 ವರ್ಷ ಇರ್ಬೋದು. ನೀವು ಬ್ಯಾಂಗ್ಳೂರಲ್ಲೇ ಇದ್ದೀರಾ, ಬೆಂಗಳೂರಲ್ಲೇ ನೀವು ರಿಸೈಡ್ ಆಗಿದ್ದೀರಾ ಅಂತ ಹೇಳೋದಕ್ಕೆ ನಿಮ್ಗೆ ಅದೊಂದು ಪ್ರೂಫ್ ಡಾಕ್ಯುಮೆಂಟ್. ಸೊ 1 ವರ್ಷಕ್ಕಿಂತ ಜಾಸ್ತಿ ನೀವು ವಾಸ ಆಗಿರ್ಬೇಕು ಬೆಂಗಳೂರಲ್ಲಿ, ಕಂಡೀಷನ್. ಆಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಡ್ಬೇಕು. ಹಾಗೇನೆ ಗುರುತಿನ ಚೀಟಿ, ಸರ್ಕಾರದ ಅಧಿಕೃತ ಸಂಖ್ಯೆಯಿಂದ ನೀಡಲಾದ ಗುರುತಿನ ಚೀಟಿ ಅಂತ ಹೇಳಿದ್ರೆ ನಿಮ್ಮ ಒಂದು ಯಾವ್ದಾದ್ರು ಒಂದು ಅಡ್ರೆಸ್ ಪ್ರೂಫಿಗೆ ಅಂತ ಹೇಳಿ ಒಂದು ವೋಟರ್ ಐಡಿನೋ ಅಥವಾ ಒಂದು ಬೇರೆ ಯಾವ್ದಾದ್ರು ಡಾಕ್ಯುಮೆಂಟ್ ಇಂದ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸೊ ಯಾವ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ನಾನು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ashaya.karnataka.gov.beneficiary status new ಅಂತ ಹೇಳಿ ಒಂದು ವೆಬ್ಸೈಟ್ ಲಿಂಕ್ ಇದೆ. ಆ ಲಿಂಕ್ ನ ಹಾಕಿರ್ತೀನಿ. ಅಲ್ಲಿಗೆ ಹೋಗಿ ನಿಮ್ಮ ಗ್ರಾಮ ಜಿಲ್ಲೆನ ಸೆಲೆಕ್ಟ್ ಮಾಡ್ತೀರಾ, ಅಪ್ಲಿಕೇಶನ್ ನ ಹಾಕ್ತೀರಾ. ಹೇಳಿರುವಂತ ಡಾಕ್ಯುಮೆಂಟ್ಸ್ ನ ಹ್ಯಾಂಡಿ ಆಗಿ ಇಟ್ಕೊಂಡು ಅಪ್ಲಿಕೇಶನ್ ನ ಸಲ್ಲಿಕೆ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಸರ್ಕಾರ ಏನು ನಿಮ್ಗೆ ಫ್ರೀ ಆಗಿ ಮನೆನ ಕೊಡ್ತಿಲ್ಲ.
ಅದ್ರ ಬದಲಾಗಿ ನೀವು 14 ಲಕ್ಷ ಈ ಒಂದು ಇನ್ವೆಸ್ಟ್ಮೆಂಟ್ ನ ಮಾಡ್ಬೇಕಾಗುತ್ತೆ. 14 ಲ್ಯಾಕ್ಸ್ ಕೊಟ್ರೆ ನಿಮಗೆ ತಕ್ಷಣ ಮನೆ ಸಿಗುತ್ತೆ. ಸೊ ಆಲ್ರೆಡಿ ಕೆಲವೊಂದಷ್ಟು ಬಿಲ್ಡಿಂಗ್ಗಳು ಅಪಾರ್ಟ್ಮೆಂಟ್ಗಳು ಕನ್ಸ್ಟ್ರಕ್ಷನ್ ಆಗೋಗಿದೆ. ಸೊ 14 ಲ್ಯಾಕ್ಸ್ ನ ನೀವು ಕೊಟ್ಟಾಗ ನಿಮ್ಗೆ ಸ್ವಂತ ಮನೆ ಸಿಗುವಂತದ್ದು. 14 ಲಕ್ಷಕ್ಕೆ ನಿಮ್ಗೆ ಸ್ವಂತ ಮನೆ ಸಿಗುತ್ತೆ ಅಂತ ಹೇಳಿದ್ರೆ ಯಾರ್ ತಾನೇ ಇನ್ವೆಸ್ಟ್ ಮಾಡಲ್ಲ? ಸಾಲನಾದ್ರೂ ಮಾಡ್ಬಿಟ್ಟು 14 ಲಕ್ಷನ ಹೊಂಚಿ ಒಂದು ಮನೆ ತಗೋಬಹುದು. ಸೊ ಪೀಸ್ಫುಲ್ ಆಗಿ ಜೀವನ ಪರ್ಯಂತ ಆರಾಮಾಗಿ ನಮ್ದಾಗಿರುವಂತ ಮನೆಯಲ್ಲಿ ನಾವು ವಾಸನ ಮಾಡ್ಬೋದು. ಸೊ 14 ಲ್ಯಾಕ್ಸ್ ಇದಕ್ಕೆ ನಾವು ಹಣನ ಕಟ್ಟಬೇಕಾಗುತ್ತೆ. ಕಂಪ್ಲೀಟ್ ಆಗಿ ಝೀರೋ ಅಂತ ಯಾರು ಕೊಡ್ತಾ ಇಲ್ಲ. ಓಕೆನಾ? ಬಹಳಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ಇರುತ್ತೆ. ಯಾರು ತಾನೇ ಫ್ರೀ ಆಗಿ ಕೊಡೋದಿಲ್ಲ, ಕರೆಕ್ಟ್ ಅಲ್ವಾ? ಸರ್ಕಾರ ಆಗಿರ್ಬೋದು ಅಥವಾ ನಾರ್ಮಲ್ ಮನುಷ್ಯ ಆಗಿರ್ಬೋದು, ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಏನೋ ಒಂದು ಫ್ರೀ ಆಗಿ ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರು ಲಾಭ ಇಲ್ದಿರೆ ಅಂತ ಏನು ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ 14 ಲಕ್ಷ ನಿಮ್ಮ ಹತ್ರ ಇದ್ರೆ ಸ್ವಂತ ಮನೆನ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮ್ ಮುಖಾಂತರ ನೀವು ಮನೆನ ಖರೀದಿ ಮಾಡಬಹುದಾಗಿದೆ. ಸೊ ಇದರಲ್ಲಿ OBC ಆಗಿರ್ಬೋದು, SC/ST ಅಂತ ಆಗಿರ್ಬೋದು, ಜಾತಿ ಇದಾಗಿರ್ಬೋದು, ಅದೆಲ್ಲ ಏನೂ ಇಲ್ಲ. ಸೊ ಯಾರು ಬೇಕಾದ್ರೂ ಇದಕ್ಕೆ ಅಪ್ಲಿಕೇಶನ್ ನ ಹಾಕ್ಬೋದಾಗಿದೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಬಟ್ ಮನೆ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ 14 ಲ್ಯಾಕ್ಸ್ ನೀವು ಕೊಡ್ಬೇಕಾಗುತ್ತೆ. ಸೊ ಇದು ರಾಜೀವ್ ಗಾಂಧಿಯ ಹೌಸಿಂಗ್ ಸ್ಕೀಮಿನ ಒಂದು ವಿಶೇಷತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಹೋಗಿ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಸ್ವಂತ ಮನೆ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.